ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಜನರಿಗೆ ನನ್ನ ವಂದನೆಗಳು. ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವನ್ನು ನಾವು 2ನೇ ತಾರೀಕಿಂದ 7ನೇ ತಾರೀಕುವರೆಗೂ ಶಿಡ್ಲಘಟ್ಟ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತೆ ಅದರದ್ದು ಮೂಲ ಬ್ರಹ್ಮೋತ್ಸವ ರಥ ಯಾವ್ದಿದೆ 3ನೇ ತಾರೀಕಿಗೆ ಕಾರ್ಯ ಇದ್ದು 1:15 ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿಸ್ತೇನೆ, ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 3ನೇ ತಾರೀಕಿಗೆ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿ ಬಶೆಟ್ಟಹಳ್ಳಿ ಹೋಬಳಿಯ ನಲ್ಲಾರ್ಲಹಳ್ಳಿ ಗ್ರಾಮದಲ್ಲಿ ಇದು ಹಮ್ಮಿಕೊಂಡಿದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರ್ಬೇಕು. ರಾಮಲಿಂಗೇಶ್ವರ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ. ಇದು ಒಂದು ಹಿಲ್ ಟಾಪ್ ಮೇಲಿದೆ, ತುಂಬಾ ಚೆನ್ನಾಗಿದೆ. ಆ ಲ್ಯಾಂಡ್ಸ್ಕೇಪ್ ಮತ್ತೆ ಇದು ತುಂಬಾ ಚೆನ್ನಾಗಿದೆ. ವಾತಾವರಣನೇ ಶಿವಾನೇ ಮೇಲ್ಗಡೆ ಪರ್ವತದ ಮೇಲೆ ನೆಲೆಸಿರೋ ತರ ವಾತಾವರಣದಲ್ಲಿರೋದ್ರಿಂದ ಎಲ್ಲಾ ಭಕ್ತಾದಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ ರಥೋತ್ಸವನ ಅತಿ ಹೆಚ್ಚಾಗಿ ಚೆನ್ನಾಗಿ ಮಾಡಿ ಈ ಸಲ ತುಂಬಾ ಚೆನ್ನಾಗಾಗಿದೆ. ವಿಜೃಂಭಣೆಯಿಂದ ಆಚರಿಸ್ತಿದೀವಿ. ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ಬಂದು ನಿಮ್ಮ ಬೇಡಿಕೆಗಳೇನೇನಿದೆ ದೇವರ ಕೃಪೆನ ಪಡ್ಕೊಂಡು ಹೋಗೋದಕ್ಕೆ ಆಶಿಸ್ತೀನಿ. ಮತ್ತೆ ನಾವೆಲ್ಲ ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಈ ಕಾರ್ಡ್ ಕೂಡ ಪ್ರಕಟಣೆ ಮಾಡಿ ಎಲ್ಲಾ ಭಕ್ತಾದಿಗಳಿಗೂ ತಲುಪಿಸಿದ್ದೀವಿ. ಎಲ್ಲಾ ಗ್ರಾಮಗಳಲ್ಲಿ ಮತ್ತೆ ಗ್ರಾಮ ಪಂಚಾಯತಿಗಳಲ್ಲೂ ಕೊಟ್ಟಿದ್ದೀವಿ ಇದನ್ನ. ಸೊ ಎಲ್ಲಾ ಜನರು ಬಂದು ದೇವರ ದರ್ಶನ ಪಡ್ಕೊಂಡು ಹೋಗೋದಕ್ಕೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ತಾರೀಕು ಬರ್ದಿರೋರು ಮಿಕ್ಕಿದ ದಿವಸನು ಬಂದ್ಬಿಟ್ಟು ದೇವರ ದರ್ಶನ ಪಡ್ಕೊಂಡು ಹೋಗ್ಬೇಕು. ಬಟ್ 3ನೇ ತಾರೀಕಿಗೆ 1:15 ರಥೋತ್ಸವ ಇರೋದ್ರಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಆವಾಗ ಬರ್ಬೇಕಂತ ಕೊಡ್ತೀನಿ. ಸುಮಾರು ನಾವೊಂದು 1000 ಜನ ಸೇರ್ತಾರಂತ ಅನ್ಕೊಂಡಿದೀವಿ. ಈಗ ಪಟ್ಟಿಯಲ್ಲಿ 1000 ಜನ ಅಂತ ಅನ್ಕೊಂಡಿದೀವಿ ನಾವು. ಸುಮಾರು ಎಲ್ಲ ನಮ್ ತಾಲೂಕ್ ಮಟ್ಟದಿಂದ ಎಲ್ಲಾರು ನಮ್ಮ ಮಾಧ್ಯಮ ಮಿತ್ರರೇ ಸೇರಿದ್ರೆ 100 ಜನ ಆಗ್ತೀವಿ ನಾವೇನೆ ಇಲ್ಲಿ. ಮಾಧ್ಯಮ ಮಿತ್ರರು ಮತ್ತೆ ಎಲ್ಲರೂ ಜನ ಸೇರಿ ಒಂದ್ 10,000 ಜನ ಸೇರ್ತಾರೆ ಅಂತ ಅನ್ಕೊಂಡಿದೀವಿ ನಾವು. ಸೊ ನೋಡೋಣ ಅದಕ್ಕೆ ಏನೇನ್ ವ್ಯವಸ್ಥೆಗಳಿದೆ ಮಾಡ್ತೀವಿ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೇಗಿದೆ ವ್ಯವಸ್ಥೆ ಅದನ್ನ ಮಾಡ್ಬಿಟ್ಟು ಮತ್ತೆ ಸ್ಟಾಲ್ಸ್ ಕೂಡ ಹಾಕಿದೀವಿ. ಹರಾಜ್ ಪ್ರಕ್ರಿಯೆ ಒಂದ್ ನಡೆಸ್ಬಿಟ್ಟು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಅದನ್ನು ಮಾಡಿದೀವಿ ನಾವು. ಕಮಿಟಿ ಅವ್ರು ಬೈರಾರೆಡ್ಡಿ ಅವರಲ್ವಾ. ಸೌಕರ್ಯಗಳಿಗೆ ಯಾವ್ಯಾವ ಇಲಾಖೆ ಜೊತೆ ಸಂವಾದನೆ ಹೊಡಿಸ್ಬೇಕು ಎಲ್ಲ ಇಲಾಖೆಗಳ ಹತ್ರ ಮಾತಾಡಿದೀವಿ ನಾವು. ಸ್ವಚ್ಛತೆಗೆ ಇಒ ಅವ್ರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ಎಲ್ಲ ಸ್ವಚ್ಛತೆ ಕಾರ್ಯನ ವಹಿಸೋದಕ್ಕೆ ಹೇಳಿದೀವಿ ಅವ್ರಿಗೆ. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಭಕ್ತಾದಿಗಳೇ ಟ್ರಾವೆಲ್ ಮಾಡೋದಕ್ಕೆ ಬಸ್ ವ್ಯವಸ್ಥೆ ಕೂಡ ಮಾಡ್ಸಿದೀವಿ ಈ ಸಲ. KSRTC ಅವ್ರಿಗೂ ಬರ್ದಿದೀವಿ. ಯಾಕಂದ್ರೆ ತುಂಬಾ ಒಳಗಡೆ ಇರೋದ್ರಿಂದ ಬಸ್ ಕನೆಕ್ಟಿವಿಟಿ ತುಂಬಾ ಕಮ್ಮಿ ಇದೆ. ಸೊ ಅದ್ರದ್ದು ಒಂದು ವ್ಯವಸ್ಥೆ ಮಾಡಿದೀವಿ. ಸೊ ಜನರು ಬರೋದಕ್ಕೆ ಏನೇನ್ ಸೌಕರ್ಯಗಳು ಮತ್ತೆ ಸೌಲಭ್ಯಗಳು ಬೇಕು ಅದಕ್ಕೆ ನಾವೆಲ್ಲ ನಮ್ ತಾಲೂಕು ವತಿಯಿಂದ ಎಲ್ಲಾ ಇಲಾಖೆಗಳು ಸೇರಿ ಒಟ್ಟಿಗೆ ಮಾಡ್ತಿದೀವಿ. ಸೊ ಎಲ್ಲಾ ಸಿದ್ಧತೆಗಳು ಪ್ರಗತಿಯಲ್ಲಿದೆ. ಅಲ್ಲಿ ಡೆಪ್ಯೂಟ್ ಮಾಡಿರ್ತೀವಿ. ಸೊ ಪೊಲೀಸ್ ಸಿಬ್ಬಂದಿಗೂ ನಾವು ಮಾತಾಡ್ಬಿಟ್ಟು ಅಲ್ಲಿ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಹೇಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದನ್ನು ಒಂದು ಮಾತಾಡಿದೀವಿ. ಸೊ ಅದ್ರದ್ದು ವ್ಯವಸ್ಥೆಯನ್ನ ಮಾಡ್ತೀವಿ. ಮತ್ತೆ ಕಮಿಟಿದವರು ಎಲ್ಲಾರ್ಗು ಹೇಳ್ಬಿಟ್ಟು ನಾವು ಮೇಲ್ಗಡೆನೂ ಆಗ್ಲಿ ರಥೋತ್ಸವದಲ್ಲಿ ಏನೇ ಅಡೆತಡೆಗಳು ಬರ್ದಿರೋ ತರ ಸುಗಮವಾಗಿ ಆಗೋದಕ್ಕೆ ನಮ್ ಕಡೆಯಿಂದ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿದೀವಿ. ಅದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಒಂದು ಪಾರ್ಕಿಂಗ್ ಸ್ಲಾಟ್ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಮಾಡ್ಬೇಕಾಗುತ್ತೆ. ಅದು ಮಿನಿಮಲಿಸ್ಟಿಕ್ ಆಗಿ ಏನಿದೆ ಪಾರ್ಕಿಂಗ್ ಚಾರ್ಜ್ ಒಂದು ಇರುತ್ತೆ ಅದು ಪಂಚಾಯತಿ ವ್ಯಾಪ್ತಿ.